ಮುಂಚಿತವಾಗಿ ರಾಜ್ಯದ ಗೃಹ ಸಚಿವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಮ ಮಂದಿರ ಮತ್ತು ಬಿಜೆಪಿಗೆ ಸಂಬಂಧಪಟ್ಟ ಹಾಗೆ ಅವರು ಮಾತನಾಡಿದ್ದಾರೆ. ಯಾರು? ಸನ್ಮಾನ್ಯ ನೂತನ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ. ಲೆಟ್ಸ್ ಹ್ಯಾವ್ ಅ ಲುಕ್. ಬಿಜೆಪಿಗೆ ಏನಿದೆ ಅದ್ರ ಬಗ್ಗೆ? ಈಗ ಯುವಕರಿಗೆ ಶಿಸ್ತು ಹೇಳ್ಕೊಡತ್ತಪ್ಪ. ಬಿಜೆಪಿನಲ್ಲಿ ಶಿಸ್ತಿಲ್ಲ. ಅದಕ್ಕೆ ತಾನೇ ಇವತ್ತು 7-8 ಜನ ಅಡ್ಡ ಮತದಾನ ಮಾಡಿರೋದು. ಅದಕ್ಕೆ ತಾನೇ ಇವತ್ತು ಮಂಜುನಾಥ ಸ್ವಾಮಿ ಹತ್ರ ಹೋಗ್ತಾ ಇರೋದು. ಅವ್ರಿಗೆ ಅವ್ರ ಪಾರ್ಟಿ ನೋಡ್ಕೊಳಕ್ ಹೇಳಿ. ಇವ್ರೆ ನಮ್ಮ ಪಾರ್ಟಿ ಬಗ್ಗೆ ಏನು ಅವ್ರಿಗೆ ಚಿಂತೆ? ಏನಿದ್ರು ಬಹಿರಂಗವಾಗಿ ಖರ್ಗೆ ಸಾಹೇಬ್ರು ಯಾರ ಕಿವಿಯನ್ನ ಹಿಂಡ್ಬೋದು. ಆ ವಯಸ್ಸಿದೆ ಅವರಿಗೆ, ಆ ಅನುಭವ ಇದೆ. ಅರೆ 100 ಭಾಗ ಆಗಿದೆ ರೀ. ಅವ್ರಿಗೇನ್ ಸಮಸ್ಯೆ? ಒಳ್ಳೇದಲ್ವಾ? ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ಬಿಜೆಪಿಗೆ ಒಳ್ಳೇದಲ್ವಾ? ಅವ್ರಿಗೇನ್ ಸಮಸ್ಯೆ ಇದೆ? ಫಸ್ಟ್ ಅವ್ರು ನೋಡ್ಕೊಳಕ್ ಹೇಳಿ. ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅದನ್ನ ದಯವಿಟ್ಟು ಫಸ್ಟ್ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ, ಆತ್ಮಾವಲೋಕನ ಮಾಡ್ಕೊಳ್ಳಿ. ಸತ್ಯ ಶೋಧನಾ ಸಮಿತಿ ಏನ್ ರಚನೆ ಮಾಡಿದ್ರಿ ಅದ್ರ ವರದಿ ಕೊಡಿ. ನೀವು ಆ 7 ಜನ 8 ಜನ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವ್ರ ಹೆಸರುಗಳನ್ನ ಹೇಳಿ. ಅದಾದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡಿ. ಪಾಪ ಅಧ್ಯಕ್ಷರು ಮಂಜುನಾಥ ಸ್ವಾಮಿ ಹತ್ರ ಹೋಗೋಣ ಅಂತ ಇದಾರೆ, ಬೇರೆಯವ್ರು ಬೇಡ ಅಂತ ಇದಾರೆ. ಎಷ್ಟು ಭಾಗ ಆಗಿದೆ? ಇವರು ರಾಮನ ಹೆಸರಲ್ಲೇ ಲೂಟಿ ಮಾಡಿದವರು. ಮಂಜುನಾಥ ಸ್ವಾಮಿ ಅವರ ಹೆಸರಲ್ಲಿ ಇವರು ಅಯೋಧ್ಯೆಯಲ್ಲಿ ಶ್ರೀರಾಮನ ಹೆಸರಲ್ಲೇ ಸಾವಿರಾರು ಕೋಟಿ ಲೂಟಿ ಮಾಡಿದಂತ ಬಿಜೆಪಿ ಅವರು ಇವತ್ತು ಮಂಜುನಾಥ ಸ್ವಾಮಿ ಅವರಿಗೆ ಬಿಡ್ತಾರ? ಬಿಜೆಪಿಗೆ ಏನಿದೆ ಅದ್ರ ಬಗ್ಗೆ? ಈಗ ಯುವಕರಿಗೆ ಇಲ್ಲ ಅಂತ ಹೇಳ್ತಾರೆ. ಓಕೆ, ಪ್ರಿಯಾಂಕ್ ಖರ್ಗೆ ಅವರು ಏನ್ ಮಾತನಾಡ್ತಾರೆ ಅಂತ ನಿಮ್ಗೆ ನಾವು ಬಾಯಿ ಬಿಟ್ಟು ಹೇಳ್ಬೇಕಾಗಿರ್ಲಿಲ್ಲ, ಅಥವಾ ಅವ್ರು ಹೇಳೋ ಪ್ಲೇ ಮಾಡದೆ ನಾವು ಹೇಳ್ಬೋದಾಗಿತ್ತೇನೋ. ಹಂಗಿದೆ ಸದ್ಯದ ವಾತಾವರಣ, ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವ್ರು ಏನು ಹೇಳ್ತಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಅಷ್ಟರ ಮಟ್ಟಿಗೆ ಇದು ಏನು ಪಕ್ಕ ಅನ್ನೋ ಥರದಲ್ಲಿದೆ ವಾತಾವರಣ. ಅಂದ್ರೆ ರಾಜ್ಯ ರಾಜಕಾರಣ ಆಗಿರ್ಬೋದು ಅಥವಾ ದೇಶದ ರಾಜಕಾರಣ ಆಗಿರ್ಬೋದು, ಜನರ ಅಭಿವೃದ್ಧಿ ಮಾಡ್ತೀವಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಬರೀ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮತ್ತೊಬ್ರು ತಪ್ಪು ಸಿಕ್ಕರೆ ಹೆಂಗ್ ಕಾದು ಕೂರೋಣ ಅನ್ನೋದು ನಮ್ಮ ಕಾಂಗ್ರೆಸ್ ನಾಯಕರ ವಾದ ಆಗಿದೆ. ನಾಯಕರು ಅಂತ ಹೇಳ್ಬೋದಾ? ಕಾಂಗ್ರೆಸ್ ನಾಯಕರು ಅಂತ ಹೇಳ್ಬೋದು. ಓಕೆ ಓಕೆ ಸರ್. ಈಗ ಅಲ್ಲ, ಅವ್ರೊಬ್ಬರೇ ಯಾಕೆ ನಾಯಕರು ಅಂತ ಅಂತೀರೇನೋ ಅಂತ ಯೋಚನೆ ಮಾಡಿದ್ರೆ ದಯವಿಟ್ಟು ಓಕೆ ಓಕೆ ಪ್ಲೀಸ್ ಇಲ್ಲ, ಕಾನ್ವರ್ಸೇಷನ್ ಹಿಂಗೆ ಇರುತ್ತೆ. ದರ್ಶನ್ ಅವರೇ ಪ್ಲೀಸ್ ಗೋ ಅಹೆಡ್. ನನ್ನ ಪಾಯಿಂಟ್ಸ್ ಇದೆ. ಆಯ್ತು, ಪ್ಲೀಸ್ ಗೋ ಅಹೆಡ್ ಸರ್. ಓವರ್ ಟು ಯು. ಈಗ ನೆಹರು ಅಂತ ತಗೊಳ್ಳಿ ಉದಾಹರಣೆ. IIT ಇದೆ, IIM ಇದೆ, ಇಸ್ರೋ ಇದೆ, ಬಾಕ್ರಾನಂಗಲ್ ಇದೆ, ತುಂಗಭದ್ರಾ ಅಣೆಕಟ್ಟಿದೆ, ದೂರದರ್ಶನ ಇದೆ. ದೇರ್ ಆರ್ ಸೋ ಮೆನಿ. ಈ ದೇಶಕ್ಕೆ ಕೊಟ್ಟಿರಕ್ಕಂಥ ಕೊಡುಗೆಗಳು. ಈ BJPನವರು ಅಧಿಕಾರಕ್ಕೆ ಬರೋಕ್ಕೂ ಮೊದಲು ಒಂದ್ಸರಿ ಪುಲ್ವಾಮಾ, ಆಮೇಲೆ ಇನ್ನೊಂದ್ಸರಿ ಶ್ರೀರಾಮ, ಈಗ ಒಟ್ಟಾರೆ ದೇಶಕ್ಕೆಲ್ಲ 3 ನಾಮ ಹಾಕಿರೋರು ಇವರ ಅಭಿವೃದ್ಧಿ ಕಾರ್ಯ ಏನಾದರೂ ಸಾಕ್ಷಿ ಗುಡ್ಡೆ ಇಟ್ಟಿದ್ದಾರೆ ಅಂತ ಕೇಳುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಾನು ಸಮಯದ ಅಭಾವ ಇದೆ. ಇಲ್ಲ ಅಂದರೆ ಮನಮೋಹನ್ ಸಿಂಗ್ ಅವರು ಈ ದೇಶಕ್ಕೆ ಕೊಡುಗೆಯನ್ನು, ರಾಜೀವ್ ಗಾಂಧಿ ಅವ್ರದ್ದೇನು, ಇಂದಿರಾ ಗಾಂಧಿ ಅವ್ರದ್ದೇನು, PV ನರಸಿಂಹರಾಯರ್ದೇನು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದೇನು, ನೆಹರು ಅವ್ರದ್ದೇನು, ಇನ್ಕ್ಲೂಡಿಂಗ್ ದೇವೇಗೌಡರು. ಯಾಕೆಂದ್ರೆ ಅವರು ದೇಶದ ಪ್ರಧಾನಿನೇ. ದೇವೇಗೌಡರು ಚುನಾವಣೆ ಸರ್. ಒಂದ್ ನಿಮಿಷ, ಭಾರತೀಯ ನಾಗರಿಕನಾಗಿ ದೇವೇಗೌಡರ ಕೊಡುಗೆಯನ್ನು ನಾನು ಸ್ಮರಿಸ್ತೀನಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕೊಡುಗೆಯನ್ನು ನಾನು ಸ್ಮರಿಸ್ತೀನಿ. ಯಾಕೆಂದ್ರೆ ಚತುಷ್ಪಥ ಅಂತ ಏನ್ ಮಾಡಿದ್ದಾರೆ ಅದು ಅವ್ರ ಕನಸಿನ ಕೂಸು. ನಾವು ಪಕ್ಷಗಳು ಬೇರೆ ಇರ್ಬೋದು. ಇವಾಗ ಈ ಟಾಪಿಕ್ ಬರ್ಬೇಕಾದ್ರೆ ಅವರೊಂದೆರಡು ಪದ ಹೇಳಿದ್ದಾರೆ. ಅಂದ್ರೆ ಈ ಶ್ರೀರಾಮನ ವಿಚಾರಕ್ಕೆ BJPಯವರೇ RSSನ ಉಸ್ತುವಾರಿ ವಹಿಸ್ಕೊಳ್ಳಕ್ ರೆಡಿ ಇಲ್ಲ, ಶ್ರೀರಾಮನ ಉಸ್ತುವಾರಿ ವಹಿಸ್ಕೊಳ್ಳಕ್ ರೆಡಿ ಇಲ್ಲ. ಇವತ್ತು JDS ವಕ್ತಾರರು ಬಂದಿದ್ದಾರಲ್ಲ, ಇದೇ ಕುಮಾರಣ್ಣ ಟಿವಿಗೆ ಮಾತಾಡ್ತಾ ಅದ್ಯಾವವು BJPಯವು ಏನೋ ರಾಮ ರಾಮ ಅಂದ್ರೆ ಇಲ್ಲಿರೋರು ಹೊಟ್ಟೆ ತುಂಬುತ್ತೋ ಅನ್ನೋ ಮಾತನ್ನ ಕುಮಾರಣ್ಣ ಉಲ್ಲೇಖ ಮಾಡಿದ್ರು. RSS ವಿಚಾರವಾಗಿ ಅವ್ಯಾವವು ನೀಲಿ ಚಿತ್ರ ನೋಡವು, ಅವ RSS ಅಂದ್ರೆ ನೀಲಿ ಚಿತ್ರ ನೋಡೋಂಥ ಸಂಘದ ಅಂತ ಇದೇ ಮಾತನ್ನ ಕುಮಾರಣ್ಣ ಹೇಳಿದ್ರು. ಇವತ್ತು ನೋಡಿದ್ರೆ ಅದು ಯಾವ ಮುಖವನ್ನು ಹೊತ್ತು ಇಲ್ಲಿ ಚರ್ಚೆಗೆ ಬಂದಿದೆ? ಸ್ವಾಮಿ ಇಲ್ಲಿ ಕೇಳಿ, ಇದು ಭಾಸ್ಕರ್ ಅನ್ನೋರ್ಗಲ್ಲ, BJPಯವರಿಗೆ. ಸರ್, ಈ BJPಯವರ ಸಿದ್ಧಾಂತ ಹೆಂಗ್ ಗೊತ್ತಾ? ಮೊದಲು ಭಗತ್ ಸಿಂಗ್ನ ಆರಾಧನೆ ಮಾಡ್ತಾ ಇದ್ರು. ಅವ್ರು ಕಮ್ಯುನಿಸ್ಟ್ ಅಂದ ತಕ್ಷಣ ಅವ್ರನ್ನ ಬಿಟ್ಟೇ ಬಿಟ್ರು. ಆಮೇಲೆ ಸ್ವಾಮಿ ವಿವೇಕಾನಂದರವ್ರನ್ನ ಆರಾಧನೆ ಮಾಡ್ತಾ ಇದ್ರು. ಅವ್ರೊಬ್ರು ಸೋಷಿಯಲಿಸ್ಟ್ ಅಂದಾಗ ಅವ್ರನ್ನ ಬಿಟ್ಟೇ ಬಿಟ್ರು. ಆಮೇಲೆ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಏನ್ ಪ್ರತಿಮೆನೆ ಕಟ್ಬಿಟ್ರು. RSS ಬ್ಯಾನ್ ಮಾಡಿದ್ದೆ ಸರ್ದಾರ್ ವಲ್ಲಭಾಯ್ ಪಾಟೀಲ್ರು ಅಂದ ತಕ್ಷಣ ಇವತ್ತು ಅವ್ರನ್ನ ಬಿಟ್ರು. ಇವತ್ತು ಶ್ರೀರಾಮನ ಸನ್ನಿಧಾನದಲ್ಲಿ ಈ ಗಲಾಟೆ ಆಗ್ಬೇಕಾರೆ ನಾಳೆ ಅವರು ಸೀದಾ ಹೋಗುದು ಶ್ರೀಕೃಷ್ಣನ ಯಾವ್ದಾದ್ರು ದೇವಸ್ಥಾನ ಹುಡ್ಕೊಂಡು ಹೋಗ್ತಾರೆ. ಒಟ್ಟಾರೆ ಅವರಿಗೆ ಇಶ್ಯೂಸ್ ಮೇಲೆ ಇಶ್ಯೂಸ್ ಬೇಕು, ಅದು ಧಾರ್ಮಿಕವಾಗಿರ್ಬೇಕು,
ಅದರಿಂದ ತಮ್ಮ ರಾಜಕೀಯ ಬೇಳೆಯನ್ನ ಬಿಜೆಪಿ ಅವರು ವಹಿಸ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ವಿಚಾರ. ಅವರು ಒಂದು ಬಹಳ ಮುಖ್ಯವಾದ ಪದ ಹೇಳಿದ್ರು ಸರ್, ಏನೋ ಅದು ಪ್ರೈವೇಟ್ ಟ್ರಸ್ಟ್. ಶ್ರೀರಾಮ ಅಂದ್ರೆ ಇವರು ಪ್ರೈವೇಟ್ ಪರ್ಸನ್ ಆಗಿ ಮಾಡ್ಬಿಟ್ಟಿದ್ದಾರೆ ಸ್ವಾಮಿ. ಈ ದೇಶದಲ್ಲಿ ಏನು ಅಂದ್ರೆ ಪೌರತ್ವ ಇಲಾಖೆಗೆ ಸೇರ್ಬೇಕದು. ಅದು ಈ ಸಂಪತ್ತು ದೇಶದ ಸಂಪತ್ತು. ಇವತ್ತಿನ ಜನ ಕೊಡ್ತಾ ಇರೋದು ನಮ್ಮ ತೆರಿಗೆ ಹಣ. ಯಾರೋ ಲೂಟಿ ಮಾಡ್ತಾರೆ, ಯಾರೋ ಓದ್ಕೊಂಡು ಹೋಗ್ತಾರೆ. ಅಂದ್ರೆ RSS ಐಡೆಂಟಿಟಿ ಇಲ್ಲ, ಯಾರೋ ಓನರು, ಅದಕ್ಕೆ ಯಾರು ಮಾಲೀಕ ಒಂದೂ ಗೊತ್ತಿಲ್ಲ. ಕಳ್ತನ ಮಾಡ್ತಾ ಇರ್ತಕ್ಕಂತ ಕಳ್ಳರು ಇವರು. ಕಳ್ಳರ ಪಕ್ಷದವರು ಇವತ್ತು ಬಂದಿಲ್ಲ, ಒಪ್ಕೊಂಡಿದ್ದಾರೆ ನಾವು ಕಳ್ಳರು ಅಂತ. ಎಸ್ ಸರ್, ದರ್ಶನ್ ಅವರ ಮಾತುಗಾರಿಕೆ, ಆ ಒಂದು ಆವೇಶ, ಆ ಶ್ರದ್ಧಾ ಭಕ್ತಿ, ಗಾಡ್ಸ್ ಗ್ರೇಸ್ ಸಿಗಬೇಕು ಅಂದ್ರೆ ಕಾಂಗ್ರೆಸ್ಗೆ ಜೈ ಅನ್ಬೇಕು ಅಲ್ವಾ ಸರ್? ಲಾಯಲ್ ಆಗಿದ್ದೀರಾ, ನಿಷ್ಠಾವಂತರಾಗಿದ್ದೀರಾ. ಎಸ್ ಸರ್, ಹಂಗೆ ನೋಡ್ಬಿಟ್ಟಿದೀವಲ್ಲ ಇತಿಹಾಸದಲ್ಲಿ ಯಾವ್ಯಾವ ಪಕ್ಷದಲ್ಲೇ ಇದ್ದಾರೆ ಅನ್ನೋರು ಹೆಂಗಿರ್ತಾರೆ ಅಂತ ಹೇಳಿ. ಈಗ ವಾಚಾಮಗೋಚರವಾಗಿ ಕುಮಾರಸ್ವಾಮಿ ಅವರಾಗಿರ್ಬೋದು, DK ಶಿವಕುಮಾರ್ ಅವ್ರಿಗೆ ಬೈದಾಡ್ಕೊಂಡ್ರು. ಆಮೇಲೆ ಜೋಡೆತ್ತು ಅನ್ನೋ ತರದೆಲ್ಲ ಪಟ್ಟ ತಗೊಂಡ್ರು. ಯಾರು ನಂಬೇಕು ಸರ್? ಒಂದ್ ನಿಮಿಷ, ನೀವು ನನ್ನನ್ನು ಮಾತಾಡಿಸ್ತಾ ಇದ್ದೀರಾ. ನಾನು ಇವತ್ತಿನ ತನಕ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೀನಿ. ಯಾವ ಹುದ್ದೆ ಮೇಲೆ ಆಸೆ ಇಟ್ಟವನಲ್ಲ. ನಾವು ಸತ್ತಾಗ ನಮ್ಮ ಎದೆ ಮೇಲೆ ನಮ್ಮ ಕಾಂಗ್ರೆಸ್ ನ ಧ್ವಜ ಇರ್ಲಿ ಅಂತ ಬಯಸುವಂತ ಕಟ್ಟ ಕಡೆಯ ಕಾರ್ಯಕರ್ತ. ನಾವು ಆಮಿಷಗಳಿಗಿಲ್ಲ ಸರ್. ಆಯ್ತು, ನಮ್ಮ ಪಕ್ಷದ ನಾಯಕರ ನಡೆ ಬೇರೆ, ಕಾರ್ಯಕರ್ತನಾಗಿ ನನ್ನ ನಡೆ ಬೇರೆ ಅಂತ ಹೇಳ್ತಿದ್ದಾರೆ. ಪರ್ಸನಲ್ ಅಂತ ಹೇಳ್ತಾ ಇದ್ದಾರೆ ಒಬ್ಬ ಪಕ್ಷದ ವಕ್ತಾರರಾಗಿ. ಥ್ಯಾಂಕ್ ಯು.